ಹಾಯ್ ಆಲ್ ನಮಸ್ಕಾರ. ಸೊ ನಾವು ಶಾಪಿಂಗ್ ಹೋಗ್ತಿರೋ ವ್ಲಾಗ್ ಇದು. ಬಿಕಾಸ್ ನಾವು ನೆಕ್ಸ್ಟ್ 6 to 7 days ಟ್ರಿಪ್ ಪ್ಲಾನ್ ಆಗಿದೆ ಶಿರ್ಡಿಗೆ. ಸೊ ಹಂಗಾಗಿ ಶಾಪಿಂಗ್ ಹೋಗ್ತಿದ್ದೀವಿ. ಸೊ ಫಸ್ಟ್ ನಮ್ಮ ಮನೆ ಹತ್ರ ಜುಡಿಯೋಗೆ ಹೋದ್ವಿ, ಬಟ್ ಅಲ್ಲಂತೂ ಏನೂ ಸಿಗಲೇ ಇಲ್ಲ. ಬಿಕಾಸ್ ಗೊತ್ತಲ್ಲ, ಫೆಸ್ಟಿವ್ ಸೀಸನ್ ಇದ್ದರೆ ಎಲ್ಲ ಬಾಚಿ ದೋಚಿ ಹೋಗ್ಬಿಟ್ಟಿರ್ತಾರೆ. ಆ್ಯಂಡ್ ಆಫ್ಟರ್ ದಟ್ ಮನೆಗೆ ಬಂದು ಸ್ವಲ್ಪ ಹೊತ್ತಾದಮೇಲೆ ಮತ್ತೆ ಹೋದ್ವಿ ಗೋಪಾಲನ್ ಮಾಲ್ಗೆ. ಅಲ್ಲಿ ಲೈಮ್ ರೋಡು ಮತ್ತು ಇಂಟ್ಯೂನಲ್ಲಿ ಬೇಕಾಗಿರೋದು ಸಿಕ್ತು, ಬಟ್ ಅಷ್ಟೊಂದಲ್ಲ. ಆ್ಯಂಡ್ ನಂದು ಇನ್ನೊಂದು ಮಿಸ್ಟೇಕ್ ಏನಾಗಿತ್ತು ಅಂದರೆ, ಲೈಕ್ ನಾನು ನಮ್ಮಮ್ಮ ಹತ್ರ ಕೆಲವೊಂದು ಬಟ್ಟೆಗಳನ್ನ ಹೊಲಿಯೋಕ್ಕೆ ಕೊಟ್ಟಿದ್ದೆ, ಬಟ್ ಅದು ಲೈಕ್ ಈ ವೆಕೇಷನ್ಗೆ ಅದು ಸೂಟ್ ಆಗಲ್ಲ ಅಂತ ಅನ್ನಿಸ್ತು. ಸೊ ಹಂಗಾಗಿ ನಂದು ಸ್ವಲ್ಪ ಶಾಪಿಂಗ್ ಡಿಲೇ ಎಲ್ಲ ಆಗೋಯಿತು. ಬಿಕಾಸ್ ಅದು ಸ್ವಲ್ಪ ಎಲ್ಲ ಗ್ರ್ಯಾಂಡ್ ಆಗಿತ್ತು. ನಾನು ಅಂದ್ಕೊಂಡೆ ಓಕೆ ಸೂಟ್ ಆಗುತ್ತೆ ಅಂತ, ಬಟ್ ಆಮೇಲೆ ಯೋಚನೆ ಮಾಡಿದೆ ಹೋಗ್ತಿರೋದು ಎಲ್ಲ ಟೆಂಪಲ್ಗಳಿಗೆ, ಅದಲ್ಲದೆ ನನ್ನ ಮಗನ ಹಿಡ್ಕೊಳೋದೆಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸೊ ಅದು ಆ ಪ್ಲ್ಯಾನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಇದು ಶಾಪಿಂಗಲ್ಲಿ ಏನು ಮಾಡಿದ್ನೋ ಅದೇ ವೇರ್ ಮಾಡೋಣ ಅಂತ ಡಿಸೈಡ್ ಆದೆ. ಸೊ ಈ ಶಾಪಿಂಗ್ ಬಂದು ಎಲ್ಲ ಲೈಕ್ ಸಡನ್ನಾಗಿ ಆಗಿದ್ದು. ಆ್ಯಂಡ್ ಆಫ್ಟರ್ ದಟ್ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ದು ನಮ್ಮ ಅತ್ತೆ ಒಂದು ಯುಗಾದಿ ಹಬ್ಬಕ್ಕೆ ಕರ್ಕೊಂಡು ಹೋಗ್ತೀನಿ ಶಿರ್ಡಿಗೆ ಅಂತ. ಬಟ್ ಫೈನಲಿ ಅವ್ರು ಕರ್ಕೊಂಡು ಹೋಗ್ತಿರೋದು ದೀಪಾವಳಿ ಟೈಮ್ಗೆ. ಸೊ ಅದು ಟಿಕೆಟ್ ಕನ್ಫರ್ಮ್ ಆಗಿರಲಿಲ್ಲ. 3 months ಪ್ರಿಯರಾಗಿ ಬುಕ್ ಮಾಡಿದ್ರು. ಸೊ ಆಫ್ಟರ್ 3 monthsಗೆ ಸಿಕ್ಕಿದ್ದು ಅದಕ್ಕೋಸ್ಕರ. ಆ್ಯಂಡ್ ಹೊಟ್ಟೆ ಎಲ್ಲ ತುಂಬ ಹೆವಿ ಆಗಿತ್ತು ಅಂತ ಹಂಗೆ ಬಂದು ಶಾಪಿಂಗ್ ಎಲ್ಲ ಮುಗಿಸಿದ್ಮೇಲೆ ಪಾನಿಪುರಿ ಎಲ್ಲ ತಿಂದ್ಕೊಂಡು ನನ್ನ ಮಗ ಐಸ್ ಕ್ರೀಮ್ ಬೇಕು ಅಂತ ಹಠ ಮಾಡ್ತಿದ್ದ. ಸೊ ಹಂಗಾಗಿ ಬಿಹಾರಲ್ಲಿ ಅವ್ನು ಐಸ್ ಕ್ರೀಮ್ ತಿನ್ಕೊಂಡು ಅವರಪ್ಪ ಇಬ್ಬರು ಐಸ್ ಕ್ರೀಮ್ ತಿನ್ಕೊಂಡು ಎಲ್ಲ ಮುಗಿಸಿದ್ವಿ. ಮನೆಗೆ ಹೋಗೋಷ್ಟು 11:30 ಆಗಿತ್ತು. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗ್ತೀನಿ. ಬಾಯ್.